ಈಗ ಹೆಂಗಿದ್ರು ಮಳೆ ಸ್ಟಾರ್ಟ್ ಆಗೈತಲ್ರಿ, ಸಾಯಂಕಾಲ ಏನಾದ್ರು ತಿನ್ಬೇಕಪ್ಪ ಅಂತ ಅನಿಸ್ದಾಗ ಟೀ ಜೊತೆಗೆ ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ, ಮಸ್ತಾಗಿರ್ತೈತ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ರೀ. ಆ ರೆಸಿಪಿ ಯಾವುದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾವೊಂದು 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗ ನೀವು ನೋಡ್ಬೋದು ರೀ. ನಾ 2 ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ, ಅದು ಹಾಕೋತೀನಿ ನೋಡ್ರಿ. 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡೇನಿ ರೀ, ಅದು ಹಾಕೋತೀನಿ ರೀ. 1 ಕಪ್ ಜೋಳದ ಹಿಟ್ಟು ತೊಗೊಂಡೇನಿ ರೀ, ಅದನ್ನೂ ಹಾಕೋತೀನಿ ನೋಡ್ರಿ. 1 ಕಪ್ ಕಡಲೆ ಹಿಟ್ಟು ತೊಗೊಂಡೇನಿ, ಹಸಿ ಕಡಲೆಬೇಳೆ ಹಿಟ್ಟಿದು, ಅದನ್ನೂ ಹಾಕೋತೀನಿ ನೋಡ್ರಿ. ಇದು ಬೆಳಗಿನ ನಾಷ್ಟಕ್ಕಾದ್ರೂ ಮಾಡ್ಕೋಬೋದು, ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗಾದ್ರೂ ಮಾಡ್ಬೋದು ರೀ. ಇದು ಒಳ್ಳೆ ರೆಸಿಪಿ ರೀ. ಎಲ್ಲ ಥರ ಹಿಟ್ಟುಗಳು ಮಿಕ್ಸ್ ಆಗಿರ್ತಾವಲ್ರಿ, ಮಸ್ತಾಗಿರ್ತೈತೆ ರೀ. ಇದನ್ನ ಹೆಂಗೆ ಮಾಡ್ತೀರೋ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತದೆ ರೀ. ನಾನೀಗ ಜೋಳದ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು 4 ಹಿಟ್ಟು ಹಾಕ್ಕೊಂಡೇನಿ ರೀ. ಇದೆಲ್ಲ ಚಲೋತ್ನೇ ರೆಡಿ ಆಗೈತಿ. ಈಗ ನಾನು ಇದಕ್ಕೊಂದು ಮಿಶ್ರಣ ರೆಡಿ ಮಾಡ್ಕೊಂಬರ್ತೀನಿ ರೀ. ನಾನು ಖಾರಕ್ಕೆ ಬೇಕಾಗಷ್ಟು ಹಸಿಮೆಣಸಿನ್ಕಾಯಿ ತೊಗೊಂಡೇನಿ ರೀ, ಅವು ಹಾಕ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಕರಿಬೇವು ತೊಗೊಂಡೇನಿ, ಅದನ್ನೂ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡೇನಿ, ಜೀರಿಗೆನೂ ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡ್ರಿ. ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ಹಂಗಾಗಿ ನಾನು ಹಾಕ್ಕೊಂಡಿಲ್ಲ ರೀ. ನೀವು ಕೊತ್ತಂಬರಿ ಇದ್ರೆ ಕೊತ್ತಂಬರಿ ಹಾಕ್ಕೋಬೋದು ರೀ. ಕೊತ್ತಂಬರಿ ಹಾಕ್ಕೋಬೋದು, ಹಸಿ ಶುಂಠಿ ಹಾಕ್ಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡ್ರಿ. ಈಗ ನಾನು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ನೋಡ್ರಿ. ನೋಡ್ರಿ ಈ ರೀತಿ ನುಣ್ಣಗೆ ರುಬ್ಕೋಬೇಕ್ರಿ. ನಾ ಈ ರೀತಿ ಪೇಸ್ಟ್ ರೆಡಿ ಮಾಡ್ಕೊಂಬಂದಿನಿ. ನಿಮಗೆ ಕರ್ದಿದ್ದು ನಡಿತೈತೆ ಅನ್ನೋದಾದ್ರೆ ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ರಿ, ಇಲ್ಲ ಕರ್ದಿದ್ದು ಬೇಡಪ್ಪ ಬೆಳಗ್ಗೆ ಅನ್ನೋದಾದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ರೀ. ಈಗ ನಾನು ಇದು ರುಬ್ಕೊಂಬಂದಿನಿ ಅಲ್ರಿ, ಇದು ಹಾಕ್ಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ರೀ. ಸ್ವಲ್ಪ ಅಜ್ವೇನ್ ಹಾಕ್ಕೋತೀನಿ ರೀ, ಅಂದ್ರೆ ಓಮ್ ಕಾಳು ರೀ. ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋತೀನಿ ನೋಡ್ರಿ. ನೀವು ಅಡುಗೆ ಸೋಡಾ ಬೇಡ ಅನ್ನೋದಾದ್ರೆ ಸ್ಕಿಪ್ ಮಾಡ್ಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕ್ರಿ. ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇದೇನು ಬಿಸಿ ಎಣ್ಣೆ ಅಲ್ರಿ, ನಾರ್ಮಲ್ ಎಣ್ಣೆನೇ ಹಾಕ್ಕೊಳಕತ್ತೀನಿ. ಇದನ್ನ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗ್ತದೆ ರೀ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕ್ರಿ. ನೀವು ಸುಮಾರು ನಮ್ನಿ ರೆಸಿಪಿಗಳು ಮಾಡಿರ್ತೀರಿ, ನಾನು ಸುಮಾರು ನಮ್ನಿ ಮಾಡಿ ತೋರಿಸೀನಿ ರೀ. ನಿಮ್ಗೆ ಏನಾರು ಬೇರೆ ಬೇರೆ ಯಾವ ವೆರೈಟಿಗಳು ಗೊತ್ತಿದ್ರಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ, ನಾ ಅದನ್ನು ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಈ ರೀತಿ ಕಲಿಸ್ಕೋಬೇಕ್ರಿ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ಮೆತ್ತಗೂ ಬೇಡ, ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕು. ನಾವು ಚಪಾತಿಗೆ ಏನು ಕಲಿಸ್ಕೋತೀವಲ್ರಿ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರಲ್ರಿ. ಹಿಟ್ಟು ಕಲಸೋ ಹದ ಹೆಂಗಿರ್ಬೇಕಂದ್ರೆ ನಾವು ವಡೆಗಳು ಮಾಡ್ತಿರ್ತೀವಲ್ರಿ, ಆ ಹದ ಇರ್ಬೇಕ್ರಿ. ಪೂರಿ ಹಿಟ್ಟಿಗೆ ಮಾಡ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಮೆತ್ತಗಿರ್ಬೇಕ್ರಿ. ನೋಡ್ರಿ ಈ ಹದ ಮಾಡಿ ನೋಡ್ರಿ. ನೀವು ಎಣ್ಣೆ ಕರಿದು ಬೇಡ ಅನ್ನೋದಾದ್ರೆ ಹಾಗೆ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡು ಹಂಚಿನ ಬೇಯಿಸ್ಕೊಂಡು ತಿನ್ಬೋದು. ಇಲ್ಲ ಎಣ್ಣೆ ಕರೆದ್ರೆ ಮಸ್ತಾಗಿರ್ತಾವಂದ್ರೆ ಎಣ್ಣೆ ಕರೆದು ತಿನ್ಬೋದು ರೀ. ಈಗ ನಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ವಡೆ ತಟ್ಕೋಬೇಕ್ರಿ. ಈಗ ಇದು ಒಂದು 10 ನಿಮಿಷ ನೆನಿಲ್ರಿ. ಈಗ ಕಲಿಸಿವಲ್ರಿ, ಒಂದು 10 ನಿಮಿಷ ನೆನಿಲ್ರಿ. ಈಗ ನಾನು ಹಿಟ್ಟು 10 ನಿಮಿಷ ನೆನಾಕಿ ಬಿಟ್ಟಿದ್ರಿ, ಹಿಟ್ಟು ನೆಂದೈತಿ. ಈಗ ನಾನು ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡ್ರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಎಣ್ಣೆ ಕಾಯ್ದ ನಂತರ ನಾವು ವಡೆ ತಟ್ಟಿ ಹಾಕೊಳ್ಳೋಣ್ರಿ ಎಣ್ಣೆಗೆ. ಈಗ ನೋಡ್ರಿ ಹಿಟ್ಟು ರೆಡಿ ಐತಿ. ಈಗ ನಾನು ಸ್ವಲ್ಪ ನೀರಾಗ ಕೈ ಎದ್ಕೊಂಡು ವಡೆ ತಟ್ಕೋತೀನಿ ನೋಡ್ರಿ. ನಾ ಕೈಗೆಲ್ಲ ನೀರು ಸವರ್ಕೊಂಡೇನಿ, ಇಲ್ಲ ನೀವು ಎಣ್ಣೆ ಆದರೂ ಸವರ್ಕೋಬೇಕು. ನೀರು ಸವರ್ಕೊಂಡ್ರೆ ಒಳ್ಳೇದ್ರಿ. ಈಗ ನೋಡ್ರಿ ನಾ ಈ ರೀತಿ ತಟ್ಕೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಆ ಸೈಜಲ್ಲಿ ತಟ್ಕೋಬೋದು. ಈಗ ನೋಡ್ರಿ ಈ ಸೈಜಲ್ಲಿ ತಟ್ಕೊಂಡೇನಿ. ಇದು ಎಣ್ಣೆ ಬಿಡ್ತೀನಿ ನೋಡ್ರಿ. ನಾ ಒಂದೊಂದೇ ಬಿಡಾಕತ್ತೀನಿ ರೀ. ನಿಮ್ಗೆ ನೋಡ್ರಿ ಬಾಳ್ಗೆಗೆ ಎಷ್ಟು ಹಿಡಿತಾ ನೋಡಿಕೊಂಡು ನೀವು ಮಬ್ಬಿಟ್ಕೋಬೋದು ರೀ. ನೋಡ್ರಿ ಎಷ್ಟು ಮಸ್ತ್ ಉಬ್ಬುತ್ತಾವು. ಯಾಕಂದ್ರೆ ನಾವು ಅಡುಗೆ ಸೋಡಾ ಹಾಕಿರ್ತೀವಲ್ರಿ, ಹಾಗಾಗಿ ಉಬ್ಬುತ್ತಾವ್ರಿ. ಎರಡು ಬದಿ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕ್ರಿ. ನೀವು ಆದಷ್ಟು ತಳ್ಳಗನೆ ತಟ್ಕೋರಿ, ಅಂದ್ರೆ ಮಸ್ತಾಗಿ ಬರ್ತಾವ್ರಿ. ಈಗ ನೋಡ್ರಿ ನಾ ಈಗ ಒಂದು ಎಣ್ಣೆ ಬಿಟ್ಟಿನಿ. ಇದು 2 ಸೈಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋತೀನಿ ನೋಡ್ರಿ. ಈಗ ಹೆಂಗಿದ್ರು ಮಳೆ ಸ್ಟಾರ್ಟ್ ಆಗೈತಲ್ರಿ, ಸಾಯಂಕಾಲ ಏನಾದ್ರು ತಿನ್ಬೇಕಪ್ಪ ಅಂತ ಅನಿಸ್ದಾಗ ಟೀ ಜೊತೆಗೆ ಈ ರೀತಿ ನೀವು ಮಾಡ್ಕೊಂಡು ತಿನ್ರಿ, ಮಸ್ತಾಗಿರ್ತೈತ್ರಿ. ನೋಡ್ರಿ ಎಷ್ಟು ಮಸ್ತಾಗೈತೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೋಡ್ರಿ.
ಈಗ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ, ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ನೋಡ್ರಿ. ನೀವು ಸೇಮ್ ಜೋಳದ ವಡೆ ಮಾಡ್ತಿರಲ್ರಿ ಅದೇ ಥರ ಬಂದೈತೆ ನೋಡ್ರಿ. ನೋಡ್ರಿ ಇವು ತಟ್ಟಿ ಇಡೋಕ್ಕಾಗಲ್ಲ, ತಟ್ಟಿದ ತಕ್ಷಣ ಎಣ್ಣೆ ಬಿಡ್ಬೇಕಾಗ್ತೈತ್ರಿ. ಇವೇನು ಒಂದೇ ಸೈಜ್ ಆಗ್ಬೇಕತ್ತೇನಿಲ್ಲ ರೀ, ದೊಡ್ಡ ಸಣ್ಣ ನಡಿತೈತ್ರಿ. ಈಗ ನೋಡ್ರಿ ಎಷ್ಟು ಮಸ್ತಾಗಿ ಉಬ್ತು, ನಾ ತಿರುಗಿಸಿ ಹಾಕೋತೀನಿ ನೋಡ್ರಿ. ನೀವು ಎಣ್ಣೆ ಚಲೋ ಹೊತ್ನೇ ಕಾಯಿಸ್ಕೊಂಡ್ರೆ ಮಸ್ತಾಗಿ ಬರ್ತಾವ್ರಿ ವಡಿ. ನೀವು ದೊಡ್ಡ ಪಾತ್ರೆ ಇಟ್ಕೊಂಡು 3-4 ಹಾಕೊಂಡು ಫ್ರೈ ಮಾಡ್ಕೋಬೋದ್ರಿ. ನೋಡ್ರಿ ನಾ ಚಿಕ್ಕ ಸೈಜಲ್ಲಿ ಮಾಡಾಕತ್ತೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ನೋಡ್ರಿ ಇದು ಫ್ರೈ ಆಗೈತಿ, ನಾ ತಕ್ಕೋತೀನಿ ನೋಡ್ರಿ. ಈಗ ಇನ್ನೊಂದು ಬಿಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಉಬ್ತೈತಿ ನೋಡ್ರಿ, ಯಾಕಂದ್ರೆ ನಾವು ಅಡುಗೆ ಸೋಡಾ ಹಾಕಿರ್ತೀವಲ್ಲ ಹಾಗಾಗಿ ಮಸ್ತಾಗಿ ಉಬ್ಕೊಂಬರ್ತಾವ್ರಿ. ಮತ್ತು ಎಲ್ಲ ಹಿಟ್ಟು ಮಿಕ್ಸ್ ಆಗಿರ್ತಾವ್ರಿ, ಆರೋಗ್ಯಕ್ಕೂ ಒಳ್ಳೇದ್ರಿ. ನಾವು ಜೋಳದ ವಡೆಗೆ ಉದ್ದಿನ ಬೇಳೆ ಹಿಟ್ಟು ಹಾಕಿರ್ತೀವಿ, ಅದನ್ನ ನೆನೆಸಿ ರುಬ್ಬಿ ಮಾಡೋದು ತುಂಬ ಲೇಟ್ ಪ್ರೊಸೆಸ್ ರೀ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು, ದಿಢೀರನೇ ಮಾಡ್ಕೊಂಬಿಡ್ಬೋದು ರೀ. ಅದು ರಾತ್ರಿ ಹಿಟ್ಟು ನಾದಿಟ್ಟು ಬೆಳಗ್ಗೆ ಮಾಡ್ಕೋಬೇಕಾಗ್ತೈತಿ. ಇದು ಬೆಳಗ್ಗೆನೇ ನಾದಿ ಬೆಳಗ್ಗೆನೇ ಮಾಡ್ಕೊಂಬಿಡ್ಬೋದು ರೀ. ನೋಡ್ರಿ ಎರಡು ಸೈಡನ್ನು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಈಗ ಇದು ಫ್ರೈ ಆಗೈತ್ರಿ, ತಕ್ಕೋತೀನಿ ನೋಡ್ರಿ. ಈಗ ನಾ ವಡೆ ಏನು ಮಾಡ್ಕೊಂಡಿನಲ್ರಿ ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ನೋಡ್ರಿ. ಈ ಸಾಯಂಕಾಲ ಟೈಮ್ ಮಳೆ ಬರ್ತಿರ್ತೈತಲ್ರಿ, ಈ ರೀತಿ ಮಾಡ್ಕೊಂಡು ತಿನ್ರಿ, ಮಸ್ತಾಗಿರ್ತೈತ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ವಡೆ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಮಿಕ್ಸ್ ಹಿಟ್ಟಿನ ವಡೆ ಮಾಡೋದನ್ನ. ಈ ಮಿಕ್ಸ್ ಹಿಟ್ಟಿನ ವಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.